ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ದಕ್ಷಿಣ ಕೊರಿಯಾದಲ್ಲಿ ವಿಮಾನ ಪತನ ಆಗಿದೆ. 181 ಜನ ಪ್ರಯಾಣಿಸ್ತಾ ಇದ್ದಂತಹ ಜೆಜು ಏರ್ ಫ್ಲೈಟ್ ಮುವಾಂಗ್ ವಿಮಾನ ನಿಲ್ದಾಣದ ರನ್ವೇನಲ್ಲಿ ಜಾರಿ ಬಿಟ್ಟಿದೆ. ಹಕ್ಕಿಯ ಡಿಕ್ಕಿಗೆ ಹೊತ್ತಿಕೊಂಡಂತಹ ಬೆಂಕಿಯಲ್ಲಿ 179 ಜನ ಸಜೀವ ದಹನವಾಗಿದ್ದಾರೆ. ತನಿಖೆ ಶುರುವಾಗಿದ್ದು ಶೀಘ್ರದಲ್ಲೇ ಕಾರಣ ಹೊರಬರಲಿದೆ. ಇಬ್ಬರು ಮಾಯಾಂಗನಿಯರೇ ಆಡಿದ್ದು ಚಿನ್ನದ ಪಗಡೆಯಾಟ. 16 ಜನರಿಗೆ ಪಕೋಡ ತಿನ್ನಿಸಿದ ಈ ಕಿಲಾಡಿಗಳು ಸದ್ಯ ಪರಪ್ಪ ಕಾಯೋ ತಂದೆ ಅಂತ ಸಿಂಗಲ್ ಸಾಂಗ್ ಹಾಡ್ತಿದ್ದಾರೆ. ವರ್ತೂರು ಆಪ್ತೆ ಶ್ವೇತಾ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಐಶು ಜೊತೆ ಸೇರಿದ್ದಂತಹ ಮಿಮಿಕ್ರಿ ಧರ್ಮನಿಗೆ ಪೊಲೀಸರು ಹುಡುಕಾಡ್ತಿದ್ದಾರೆ. ಗುತ್ತಿಗೆದಾರ ಸಚಿನ್ ಪಂಚನಾಳ ಆತ್ಮಹತ್ಯೆ ಕೇಸ್ ಕಲಬುರಗಿಯ ದೊಡ್ಡ ಕೈಗಳಿಗೆ ಸಂಕಷ್ಟ ಸುತ್ತಿದೆ. ಈ ಬೆನ್ನಲ್ಲೇ ಬೆಂಗಳೂರಿಂದ ಓಡೋಡಿ ಬಂದ ಖಂಡ್ರೆ ಸಂತ್ರಸ್ತರ ಭೇಟಿ ಮಾಡಿದ್ದಾರೆ. ಸಂಜೆ ವಿಜಯೇಂದ್ರ ಕೂಡ ಸಚಿನ್ ಮನೆಗೆ ತೆರಳಿ ಸಾಂತ್ವನ ಹೇಳಿದ್ದು ಸಿಎಂ ಬಳಿ ಹೋಗಿ ಖರ್ಗೆ ವಿವರಣೆಯನ್ನ ನೀಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.